ಮನೆಗೆ ಹೋದ್ರೆ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಮದ್ಯಾ ನೋಡಿ ಚೆನ್ನಾಗಿದ್ದಲ್ಲ, ಫೋಟೋ ಶೂಟ್ ಮಾಡ್ಬೋದು. ಓ കപ്പലിದೆ മര്യാ. നമ്മള് കർണാടകന്ന് എങ്ങനെ തമിഴ്നാട് പോയി മുന്നാറൊക്കെ കറങ്ങിയിട്ട് ಇದೇ ಈ ರೂಮಲ್ಲಿ ನಾವು ಸ್ಟೇ ಮಾಡಿದ್ವಿ. ಒಂದು ರೂಮಿಗೆ ಬಂದು 800 ಏನೋ ಒಂದು ರೂಮ್ಗೆ. ಮುನ್ನಾರಿಂದ ಬರ್ಬೇಕಾದ್ರೆ 8:45 9 ಗಂಟೆ ಏನೋ ಆಗೋಯ್ತು. ಆಮೇಲೆ ರೂಮ್ ಹುಡ್ಕೋಷ್ಟೊಳಗೆ 10 ಗಂಟೆ ಆಗೋಯ್ತು. ಇವಾಗ ಇನ್ನು ಡೈರೆಕ್ಟ್ ಏನಿಲ್ಲ, ಇನ್ನು ಕೂರ್ಗು ಡೈರೆಕ್ಟ್ ಇನ್ನು ಬಿಟ್ಟರೆ ಒಂದು ಯಾವುದೋ ಒಂದು ಬೀಚ್ ಇದೆ. ಅದೇ ಬೀಚ್ ಒಂದಿದೆಯಲ್ಲ, ಬೀಚ್ನ ಒಂದು ನೋಡ್ಕೊಂಡು ಡೈರೆಕ್ಟ್ ಇನ್ನು ಕೂರ್ಗೆ ಹೋಗ್ಬಿಡ್ತೀವಿ ನಾವು. ನಿನ್ನೆ ಮೂನಾರಿಂದ ಬರ್ಬೇಕಾದ್ರೆ ನಾನು ಯಾವುದು ವೀಡಿಯೋ ಏನೂ ಮಾಡಿಲ್ಲ. ಇಲ್ಲ ಡೈರೆಕ್ಟ್ ಅಲ್ಲಿಂದ ಇಲ್ಲಿ ಬಂದಾದ್ಮೇಲೆ ಡೈರೆಕ್ಟ್ ವೀಡಿಯೋ ಮಾಡಿದೆ ಅಷ್ಟೇ. ಇವತ್ತಿಗೆ ನಮ್ಮದು ಮೂನಾರ್ ರೈಡ್ ಬಂದು ಎಂಡ್ ಆಗುತ್ತೆ. 3 ಜನ ಬಂದು 3 ಇದಕ್ಕೆ ಹೋಗ್ತೀವಿ. ಇವರಿದೆಲ್ಲ ಎಕ್ಸ್ಪ್ರೆಸ್ ಗಾಡಿ ಇದೆಲ್ಲ ಏನೋ ಮಂಗಳೂರು ಹೋಗುತ್ತೆ. ಮತ್ತು ನಮ್ದು ಬಂದು ನಂದೊಂದು ಬೆಂಗಳೂರು ಹೋಗ್ಬೇಕು, ಅವರೊಂದು ಕೂರ್ಗಿಗೆ ಹೋಗ್ಬೇಕು. ನಾನು ಬೆಂಗಳೂರಿಗಂತೂ ಇವತ್ತು ಹೋಗೋಕ್ಕಾಗಲ್ಲ ನನಗೆ. ಆಲ್ರೆಡಿ ಅಲ್ಲಿ ತಲುಪಬೇಕಾದ್ರೆ ಲೇಟ್ ಆಗ್ಬಿಡುತ್ತಲ್ಲ, ಇಲ್ಲಿ ಕೂರ್ಗ್ ತಲುಪಬೇಕಾದ್ರೆ ಲೇಟ್ ಆಗ್ಬಿಡುತ್ತೆ. ಅರೌಂಡ್ ಇಲ್ಲಿ ಗುರುವಾಯೂರಿಂದ ಬಂದು ಎಷ್ಟು 250 ಕಿಲೋಮೀಟರ್ಸ್ ಏನೋ ಇದೆ, 250ನೋ 260 ಕಿಲೋಮೀಟರ್ಸ್ ಏನೋ ಇದೆ. ಅದರಿಂದ ಇವತ್ತು ಹೋಗೋಕ್ಕಾಗಲ್ಲ ಹೆಂಗೂ. ಸರಿ, ಕೂರ್ಗಲ್ಲೊಂದು 2 ದಿನ ಇದ್ದು ಮನೆಯಲ್ಲೆಲ್ಲ ಹೋಗಿ ಆಮೇಲೆ 2 ದಿನ ಆದಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು ಹೊರಡೋಣ ಅಂತ ಅಷ್ಟೇ. ಇನ್ನು ಪೆಟ್ರೋಲ್ ಹಾಕಬೇಕು. ಇದು ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡೆ 3ನೇ ಟ್ಯಾಂಕ್ ಪೆಟ್ರೋಲ್. ಒಂದ್ಸಲ ಕರ್ನಾಟಕದಲ್ಲಿ ಪೆಟ್ರೋಲ್ ಹಾಕಿದೆ, ಬ್ಯಾಂಗ್ಳೂರಿಂದ ಬರ್ಬೇಕಾದ್ರೆ ಫುಲ್ ಟ್ಯಾಂಕ್ ಹಾಕಿದೆ, 1080 ರೂಪಾಯಿಗೇನೋ ಪೆಟ್ರೋಲ್ ಹಾಕಿದೆ. ಆಮೇಲೆ ಅದಾದಮೇಲೆ ಯಾವುದು ಕೋವೈ ಡಿಸ್ಟಿಕ್ಕಲ್ಲಿ ಹಾಕಿದೆ, ಅಂದರೆ ತಮಿಳ್ನಾಡಲ್ಲಿ ಕೋವೈ ಡಿಸ್ಟಿಕ್ಕಲ್ಲಿ ಬಂದು ಒಂದು 900ಗೆ ಫುಲ್ ಟ್ಯಾಂಕ್ ಆಯಿತು. ಆಮೇಲೆ ಇವಾಗ ಇನ್ನು ಕೇರಳದಲ್ಲಿ ಹಾಕಬೇಕು. ಕರ್ನಾಟಕದಲ್ಲಿ ಬಂದು ಪೆಟ್ರೋಲ್ ಚಾರ್ಜ್ ಎಷ್ಟು ಅಂದರೆ 103 ರೂಪಾಯಿ, ತಮಿಳ್ನಾಡಲ್ಲಿ ಬಂದು 101 ರೂಪಾಯಿ. ಕೇರಳದಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ನನಗೆ. ಕೇರಳದಲ್ಲಿ ನೋಡೋಣ ಎಷ್ಟು ರೂಪಾಯಿ ಅಂತ. ಪೆಟ್ರೋಲ್ ಬಂಕ್ ಸಿಕ್ಕರೆ ಪೆಟ್ರೋಲ್ ಹಾಕಬೇಕು. ಬ್ಲಿಂಕ್ ಆಗ್ತಾ ಇದೆ ಪೆಟ್ರೋಲು. 106 ರೂಪಾಯಿನ ಇಲ್ಲಿ 106 ರೂಪಾಯಿ. ಇಲ್ಲಿ ಕೇರಳದಲ್ಲಿ ಬಂದು 106 ರೂಪಾಯಿ ಪೆಟ್ರೋಲ್, ನಮ್ಮಲ್ಲಿ 103 ರೂಪಾಯಿ. ಚೆನ್ನೈಯಲ್ಲಿ ಚೆನ್ನೈ ಅಂತ ಹೇಳ್ತೀನಿ, തമിഴ്നാടಲ್ಲಿ ಬಂದು 101 ರೂಪಾಯಿ ಅಷ್ಟೇ. ഏട്ടാ ഒരു മിനിറ്റ് നോക്കട്ടെ എത്ര 620. ಸಾದಾ ಮതി. 620 ರೂಪಾಯಿ ಹಾಕ್ಸ್ದೆ ನಾನು. ടൂറ് നമ്മൾ കർണാടകന്ന് എങ്ങനെ തമിഴ്നാട് പോയി മുന്നാറൊക്കെ കറങ്ങിയിട്ട് പിന്നെ ഇങ്ങനെ വന്ന് ഇവിടെ കേരള ഇങ്ങനെ ഇപ്പോൾ ഗുരുവായൂർ അമ്പലത്തേക്കൊക്കെ പോയി ഇനിയിപ്പോൾ തിരിച്ചും ബീച്ച് എന്തെങ്കിലും നോക്കിയിട്ട് അങ്ങനെ തിരിച്ചും കർണാടക. ചാവക്കാട് ബീച്ച് ഉണ്ട് അല്ലേ? എത്ര ദൂരം എവിടുന്ന്? കുറച്ചുള്ളൂ അല്ലേ? എത്ര? 620 ರೂಪಾಯಿಗೆ ಬಂದು ಪೆಟ್ರೋಲ್ ಹಾಕಿದೋ. ಎಷ್ಟು ಕಡಿ ಬಂದಿದೆ ಅಂದರೆ ಓಕೆ, ನೋಡೋಣ ಹೋಗೋಕ್ಕಾಗುತ್ತಾ ಅಂತ. ಇವಾಗ ನಾವು ಇನ್ನೂ ತ್ರಿಶೂರ ಇಲ್ಲೇ ಇದ್ದೀವಿ, ಎಲ್ಲಿ ಗುರುವಾಯೂರಲ್ಲೇ ಇದ್ದೀವಿ. ಇನ್ನು ಹೊರಟ್ರೆ ಆರಾಮಾಗಿ ಹೋಗ್ಬೇಕು. ವ್ಲಾಗ್ ನೀವು ನೋಡ್ತಿರೋದು ಬಂದು ಮೇ ಬಿ 1 ವಾರ ಬಿಟ್ಟೇ ಇರ್ಬೋದು. ಯಾಕಂತಂದರೆ ಫಸ್ಟ್ ವ್ಲಾಗೇ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಫಸ್ಟ್ ವ್ಲಾಗ್ನ ಎಡಿಟ್ ಮಾಡಿ ಇನ್ನು ಹಾಕೋದಾದರೆ ಇನ್ನೂ ಲೇಟ್. ಇದು ಚಾವಕ್ಕಾಡು ಬೀಚ್ ಇದಂತೆ, ಚೆನ್ನಾಗಿದೆ ಅಂತೆ. ಸರ್ಚ್ ಮಾಡೋ ಒಂದ್ಸಲ ಬೇಗ, ಚಾವಕ್ಕಾಡು ಬೀಚ್ ಎಷ್ಟು ದೂರ ಅಂತ ನೋಡು, ಹಂಗೆ ಮತ್ತು ಎಲ್ಲಿ ಅಂತ ನೋಡು. ಹೆಂಗೂ ಇವಾಗ ಈ ರೋಡ್ ಸೈಡ್ ಬೀಚ್ ಸೈಡಲ್ಲೇ ಹೋಗ್ತಿರೋದು. ಮ್ಯಾಪಲ್ಲಿ ನೋಡಿದ್ರೆ ಫುಲ್ಲು ಈ ಕಡೆ ಸೈಡ್ ಲೆಫ್ಟ್ ಸೈಡಲ್ಲಿ ಬಂದು ಬೀಚ್ ಅಂದರೆ ನೀರು ಇದಂದರೆ ನಾವು ಬಂದು ಈ ರೋಡಲ್ಲೇ ಹೋಗ್ತೀವಿ. ನೋಡೋಣ ಹೆಂಗೆ ಅಂತ. ಆಮೇಲೆ ಅದೇ ನೆನ್ನೆ ನಾವು ಡೇ 1 ಬಂದು ಅಲ್ಲಿ ಹೋಗಿ ತಲುಪಿದೆ ಆಗೋಯ್ತು. ಡೇ 2 ಬಂದು ಮುನ್ನಾರ್ನ ಸುತ್ತಿದ್ದಂದರೆ ಅಲ್ಲಿ ಸಣ್ಣ ಪ್ಲೇಸ್ ವಿಸಿಟ್ ಮಾಡಿದ್ದು. ಮತ್ತೆ ನೋಡಿದಾಗ ಅದು ಇದು ಅಂತಲೇ ಅಲ್ಲೇ ಟೈಮ್ ಆಗೋಯ್ತು ನಮಗೆ. ಜಾಸ್ತಿ ಪ್ಲೇಸು ಸುತ್ತಕ್ಕಾಗಿಲ್ಲ. ಮತ್ತು ಡೇ 3 ಅಂದರೆ ನೆನ್ನೆ ಬಂದು ಅರ್ಲಿ ಮಾರ್ನಿಂಗ್ ಬಂದು ಎದ್ದು ಕೊಲ್ಕುಮಲೆ ಹೋಗಿದ್ದು. ಅಲ್ಲೆಲ್ಲ ಮುಗಿಸಿ ಬಂದು ಜಿಪ್ಲೈನ್ ಮಾಡ್ದು. ಜಿಪ್ಲೈನ್ ಮಾಡಾದ್ಮೇಲೆ ಡೈರೆಕ್ಟ್ ರೂಮಿಗೆ ಬಂದು ರೂಮಲ್ಲಿ ಚೆಕ್ಔಟ್ ಕರೆಕ್ಟ್ ಟೈಮಿಂಗ್ಸ್ ಇತ್ತು. ಬ್ಯಾಗೆಲ್ಲ ತೊಗೊಂಡು ಡೈರೆಕ್ಟ್ ಬಿಟ್ಟಿದ್ದು ತ್ರಿಶೂರ್ಗೆ. ತ್ರಿಶೂರ್ ಅಂದರೆ ಇಲ್ಲಿ ಗುರುವಾಯೂರಿಗೆ ಬಿಟ್ಟು ಬಂದು ತಲುಪಬೇಕಾದ್ರೆ 8:45 9 ಗಂಟೆ ಆಯಿತು. ಮತ್ತು ರೂಮೆಲ್ಲ ಹುಡುಕಿ ಒಂದು 10 ಗಂಟೆ ಆಗೋಯಿತು. ಮತ್ತು ಊಟ ಎಲ್ಲ ಮಾಡಿ ರೂಮೆಲ್ಲ ನೋಡಿ ಊಟ ಎಲ್ಲ ಮಾಡಿ ಮತ್ತೆ ಡೈರೆಕ್ಟಾಗಿ ಇದಕ್ಕೆ ಬಿಟ್ಟು
ಅಲ್ಲಿಂದ ಬಂದು ಏನಾಯಿತು, ಅಲ್ಲಿಂದ ಗುರುವಾರ ಸುಮ್ಮನೆ ನೈಟ್ ಸುಮ್ಮನೆ ಸುತ್ತಕ್ಕೆ ಹೋದೋ. ನೈಟ್ ಸುತ್ತಕ್ಕೆ ಹೋದೋ. ಸುತ್ತಾದ್ಮೇಲೆ ಇವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ, ನೆನ್ನೆನೂ ಫ್ರೆಶ್ ಅಪ್ ಆದೋ, ಮತ್ತು ನಾನ್ ವೆಜ್ ತಿಂದಿದ್ದೋ, ಮತ್ತು ಇವತ್ತೂ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ಏನು ಮಾಡ್ದೋ ಅಂತ ಹೇಳಿದ್ರೆ, ಅದೇ ಟೆಂಪಲ್ಗೆ ಹೋದೆ. ಟೆಂಪಲ್ ಹೋಗಿ ಏನು ರಶ್, ಫುಲ್ ಜನ ಇದ್ದರು. ಜಾಸ್ತಿ ಜನ ಅಂದರೆ ಹೆವಿ ಜನ ಇದ್ದರು. ನಮ್ಮ ಅಂದರೆ ಮೇಯ್ನ್ ಟೆಂಪಲ್ ಕೃಷ್ಣ ಇದ್ದಾರಲ್ಲ, ಕೃಷ್ಣ ದೇವ್ರು ಇದ್ದಾರಲ್ಲ, ಅವ್ರನ್ನ ನಮಗೆ ನೋಡೋಕ್ಕಾಗಿಲ್ಲ. ಫುಲ್ ರಶ್. ಅವ್ರನ್ನ ನೋಡಿದ್ರೆ ನಾವು ಸಂಜೆ ಗಂಟೆ ಅಲ್ಲೇ ಇರಬೇಕಾಗಿತ್ತು. ಅದಕ್ಕೆ ಅವ್ರನ್ನ ಬಿಟ್ಟು ಬೇರೆ ಎಲ್ಲ ದೇವ್ರನ್ನೂ ನಾವು ಒಂದು ರೌಂಡ್ ಹೋಗಿ ರೌಂಡ್ ಸುತ್ಕೊಂಬಂದು ಇವಾಗ ಇನ್ನು ಹೊರಟ್ರೆ ಡೈರೆಕ್ಟಾಗಿ ಒಂದು ಬೀಚಿಗೆ ಒಂದು ಸ್ಟಾಪು, ಅದಾದಮೇಲೆ ಯಾವುದಾದ್ರು ಒಂದು ಜ್ಯೂಸ್ ಕುಡಿಯೋಕೆ ಒಂದು ಸ್ಟಾಪ್ ಅಷ್ಟೇ. ಅದು ಬಿಟ್ಟರೆ ಇನ್ನು ಡೈರೆಕ್ಟ್ ಕೂರ್ಗೆ ತಲುಪಬೇಕಾರೆ ಆಗುತ್ತೆ ಅರೌಂಡ್ ಒಂದು 8-9 ಗಂಟೆ ಆಗುತ್ತೆ ಅನ್ಕೋತೀನಿ ನಾನು. ಗೊತ್ತಿಲ್ಲ ನನಗೂ ಎಷ್ಟೊತ್ತಾಗುತ್ತೆ ಅಂತ. ನೋಡೋಣ, ಆದಷ್ಟು ಸ್ವಲ್ಪ ಬೇಗ ಹೋಗ್ಬೇಕು. ನೋಡೋಣ, ಕೂರ್ಗೆ ಹೋಗಿ ಬೆಂಗಳೂರು ಇದೆಲ್ಲ ಹೋಗಿ ಇನ್ನು ಬೆಂಗಳೂರು ಹೋಗ್ಬೇಕಲ್ಲ ನಾನು ತಿರ್ಗಾ. ಅದನ್ನೇ ಇವಾಗ ನನಗೆ ತಲೆ ಕೆಡ್ತಿರೋದು. ಅಯ್ಯೋ, ಇಲ್ಲೆಲ್ಲ ಗಾಡಿ ಓಡಿಸಿದ್ದು ಅಲ್ಲದೆ ಇನ್ನೂ ಅಲ್ಲಿ ಗಂಟೆ ತಿರ್ಗಾ ಹೋಗ್ಬೇಕಲ್ಲ, ಸುಸ್ತಾಗ್ಬಿಡುತ್ತೆ. 2 ದಿನ ರೆಸ್ಟ್ ತಗೊಂಡು ಏನೇನಾದರೂ ಎಡಿಟಿಂಗ್ ವರ್ಕ್ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಡೈರೆಕ್ಟಾಗಿ ನಾವು ಹೋಗೋಣ ಬೆಂಗಳೂರಿಗೆ 2 ದಿನ ಬಿಟ್ಟು. ಸರಿ, ಇನ್ನು ಅದೇ ನಾವು ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ನಾನು ಹೋಗಿ ಕಂಟಿನ್ಯೂ ಮಾಡ್ತೀನಿ. ಹೌದು, ನೋಡಿ ರೈಟ್ ಸೈಡ್ ಹೆಂಗೆ ಕಾಣಿಸ್ತಿದೆ, ಚೆನ್ನಾಗಿದೆಯಲ್ಲ. ಅಲ್ಲಿಗೆ ಹೋಗ್ಬೋದಾ ಅಂತ, ಹೋಗೋಕ್ಕಾದ್ರೆ ಅಲ್ಲಿ ಹೋಗೋಣ, ಗೊತ್ತಿಲ್ಲ. ದಾರಿ ಇದೆ ಅಲ್ಲಿ ಹೋಗೋಕ್ಕೆ, ಅಲ್ಲಿ ಗೇಟಲ್ಲಿ. ಹಾಂ, ಅಲ್ಲೇ ಜಾಗ ಒಂದು ಅಲ್ಲಿ. ನೋಡೋಣ, ಇದಕ್ಕೆಲ್ಲ ಹೋಗ್ಬೇಕು, ಟ್ರೈ ಮಾಡಿ ನೋಡಬೇಕು, ಆವಾಗಲೇ ಮಸ್ತಾಗಿರುತ್ತೆ. ಟ್ರೈ ಮಾಡಿ ನೋಡೋಣ. ಇದಕ್ಕೆಲ್ಲ ಇನ್ನು ಬರ್ತೀವಂತನೂ ನಮಗೆ ಗೊತ್ತಿಲ್ಲ. ಸುಮ್ಮನೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗಿ ಸುಮ್ಮನೆ ಪ್ರಯೋಜನ ಇಲ್ಲ. ಇಷ್ಟು ದೂರ ಬಂದು ಇದನ್ನೆಲ್ಲ ನೋಡೋದೇ ಹೋದರೆ ಹೆಂಗೆ? ಅದೇ ಮತ್ತೆ ನಾವು ಇನ್ನೊಂದ್ಸಲ ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ ನಮಗೇನೆ. ಹೋಗಿ ಬರುವ. ಹಾಂ, ಬೀಚ್ ಇದು ಚೆನ್ನಾಗಿತ್ತು, ಬೀಚ್ ಒಂಥರ. ಅದಕ್ಕೆ ಸರಿ ಹೋಗೋಣ ನೋಡ್ಕೊಂಬರೋಣ ಅಂದ್ಬಿಟ್ಟು ಬಂದು. ನಾ ಇಷ್ಟು ದೂರ ಬಂದಾಯಿತು, ಇನ್ನು ಹೋಗೋದಾರ ಇಲ್ಲ ತಾನೇ ಸಿಗೋದು. ಸರಿ, ನೋಡ್ಕೊಂಡು ಹೋಗೋಣ ಅಂತ ಬಂದು. ಇಲ್ಲಿ ಪಾರ್ಕಿಂಗ್ ಬಂದು 10 ರೂಪಾಯಿ ಒಂದು 2 ವೀಲರ್ಗೆ. ಅಲ್ಲಿ ಎಂಟ್ರಿ ಫೀಸ್ ಬೇರೆ ಕೊಡಬೇಕು ಅನ್ಕೋತೀನಿ ನಾನು, ಗೊತ್ತಿಲ್ಲ. ನೋಡು, ಎಂಟ್ರಿ ಫೀಸ್ ಕೊಡ್ಬೇಕಾ ಏನು ಕತೆನೋ ಗೊತ್ತಿಲ್ಲ. ಟಿಕೆಟ್ ಕಾಣಿಸ್ತಿದೆಯಲ್ಲ, ಇದೊಂದು 10 ರೂಪಾಯಿ. ಇನ್ನು ಅಲ್ಲಿ ಎಂಟ್ರಿ ಫೀಸ್ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ. ನೋಡೋಣ, ಎಂಟ್ರಿ ಫೀಸ್ ಎಷ್ಟು ಕೊಡಬೇಕು ಅಂತ ಗೊತ್ತಿಲ್ಲ, ಚೆಕ್ ಮಾಡಿ ನೋಡೋಣ. ನಾವು ಬೇರೆ ಗಾಡಿನ ದೂರ ಹಾಕ್ಬಿಟ್ಟು ಇಲ್ಲಿ ತೊಗೊಂಡಿದ್ರೆ ಆರಾಮಾಗಿ ನಡೀತಿತ್ತು. ಸುಮಾರು ಜನ ಇದ್ದಾರೆ ಮಾತ್ರ. ನಾವು ಇವಾಗ ಹೆಂಗೂ ಕೂರ್ಗೂ ಹೋಗ್ತಿದ್ವಲ್ಲ, ಹಂಗೆ ಬಂದಾಗ ಇಲ್ಲಿ ಆನ್ ದಿ ವೆಲ್ ಸಿಗ್ತಾ, ಸರಿ ಸೈಡಿಗೆ ಹಾಕ್ಬಿಟ್ಟು ಹಂಗೆ ನೋಡೋಣ ಅಂದ್ಬಿಟ್ಟು ಬಂದು. ಕಪ್ಪಡ್ ಬೀಚ್, ಅದು ಒಂಥರ ವ್ಯೂ ಚೆನ್ನಾಗಿತ್ತು. ಒಂಥರ ಇಲ್ಲಿಂದ ಅಲ್ಲಿ ಗಂಟ ಮುಂದೆ ನಡ್ಕೊಂಡೋಗಿ ಒಂಥರ ವೀಡಿಯೋ ಮಾಡೋಂಗೆ ಚೆನ್ನಾಗಿತ್ತು. ಅದೇ ಇನ್ನೊಂದು 140-150 ಕಿಲೋಮೀಟ್ರ್ ಇರುತ್ತೆ ಇಲ್ಲಿಗೆ, ನಮ್ಮ ಇದಕ್ಕೆ ಕೂರ್ಗಿಗೆ ಬಂದು. ಸರಿ, ಅಲ್ಲಿ ಒಳಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿ ಹೆಂಗಿದೆ ಅಂತ. ನಿಮ್ಮ ಮುಂದೆ ಹೋಗಂಗೆ ಮಾತಾಡ್ಕೊಡ್ತೀನಿ. ನೋಡಿ, ಚೆನ್ನಾಗಿದ್ದಲ್ಲ, ಫೋಟೋ ಶೂಟ್ ಮಾಡ್ಬೋದು. ಕಪ್ಪಲಿದೆ ಮರ್ಯಾ, ಹಡಗು ಇದು ಎಂತ ಹೇಳ್ತಾರೆ, ದೋಣಿ ಅಲ್ಲ, ಬೋಟಿಂಗ್. ಅಲ್ಲಿ ನೋಡು, ಅದೇ ಕಾರಣ ಇಲ್ಲಿ ಎಲ್ಲಿಯಾದ್ರೂ ರೂಮ್ ಮಾಡಿದ್ರೆ ಸನ್ಸೆಟ್ ಮತ್ತೆ ಸನ್ರೈಸ್ ಬಿಡು, ಸನ್ಸೆಟ್ಟಿಗೆ ಬಂದು ಆರಾಮಾಗಿ ಕೂತು ಸ್ಪೆಂಡ್ ಮಾಡ್ಬೋದು ಟೈಮ್ನಲ್ಲ. ಚೆನ್ನಾಗಿದೆ ಮಾತ್ರ, ಸಕ್ಕದಾಗಿ ಬರ್ತದೆ. ಮಸ್ತಾಗಿ ಇದೆ ಮಾತ್ರ ಜಾಗ. ಕಕ್ಕಾಡ ಅಂತ ಒಂದು ಇದು ಜಲಿಯನ್ವಾಲಾ ಬಾಗ್, ಜಲಿಯನ್ವಾಲಾ ಬಾಗ್ಗಿಂದ ಅದೇ ನಾನು ಹೇಳಿದ್ನಲ್ಲ, ನಾವು ಬಂದು ಲೆಫ್ಟ್ ಸೈಡಲ್ಲಿ ಬಂದು ನೀರು, ನಾವು ಹೋಗೋ ವೇ ಬಂದು ಈ ಥರ ಅಂತ. ಅದೇ ಹಂಗೆ ನಾವು ಇನ್ನು ಫುಲ್ಲು ಇದೇ ವೇಲೆ ಹೋಗ್ಬೇಕಲ್ಲ, ಇದು ಫುಲ್ ನೀರನ್ನೇ ನೋಡ್ಕೊಂಡು ಹೋಗೋದು. ಮ್ಯಾಪಲ್ಲಿ ನೋಡಿದಾಗಲೇ ಫುಲ್ ವಾಟ್ರದೇ ಅದು. ಅಟೆಲ್ಲ ಕಲ್ಲೆಲ್ಲ ನೋಡಿ ಹೆಂಗಿದೆ. ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಹುಡುಗರು, ಚೆನ್ನಾಗಿದೆ ಜಾಗ, ಮಸ್ತಾಗಿ.
ಜಾಕೆಟು ಗೀಕೆಟ್ ಏನು ಇರಲಿಲ್ಲ ಅಂದಿದ್ರೆ ಇಲ್ಲೇ ಎಲ್ಲ ಅದ್ರ ಪಕ್ಕದಲ್ಲಿ ನಾವು ರೂಮ್ ಗೀಮ್ ಹಾಕಿದ್ದಿದ್ರೆ ಲ್ಯಾಟ್ರಿ ಬಂದು ವೈಬ್ ಮಾಡ್ಕೊಂಡು ಹೋಗ್ಬೋಯ್ತು. ಸಕ್ಕತ್ತಾಗಿರ್ತಿತ್ತು ಮಾತ್ರ. A few moments later. ಕಡೆ ಓಡಾಡಿ ಒಂದು 2-3 ಫೋಟೋ ತಗೊಂಡು ಬಂದೋ, ಇನ್ನೇನು ಇಲ್ಲ, ಓಡೋದಷ್ಟೇ. ಓಡಿಕಿನಾ ಹುಡುಗರು ಕೇಳ್ತಾ ಇದ್ದಾರೆ ಗಾಡಿ ರೈಡ್ ಅಂತೆ. ಅದೇ ಕರೆದೆ ಬರ್ತಾ ಇಲ್ಲ, ಬಂದ್ರೆ ಕೂರಿಸ್ಬೋದು ಗಾಡೀಲಿ. ಅವನಿಗೆ ಆಸೆ ಹುಡುಗನಿಗೆ, ಅವ್ರಪ್ಪ ಬಿಡ್ತಿಲ್ಲ ಪಾಪ. ಹುಡುಗನ ಕ್ರೇಸ್, ಫೋಟೋ ತೆಗಿಬೇಕು, ನೋಡ್ಬೇಕು, ಇದು ಮಾಡಬೇಕು ಅಂತ ಅಷ್ಟೇ ಒಟ್ಟು. ಇನ್ನು ಸ್ವಲ್ಪ ಮುಂದೆ ಹೋದಾದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ನಾನು. ಹೋಯ್ತಾ ಸ್ವಲ್ಪ ಮುಂದೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಟಾಟಾ ಬಾಯ್ ಬಾಯ್ ಕಾಣ ಮದಿಯಾ. ಮದಿಯಾ ಸಂತೋಷ ಅವ್ರಿಗೆ. ನಾವು ಅದೇ ಥರನೇ ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ಬೈಕಿಗೋಸ್ಕರ ಆಡ್ತಾ ಇದ್ದೋ. ಇವಾಗ ಆ ಥರ ಅದೇ ನಾವು ಸಣ್ಣ ವಯಸ್ಸಲ್ಲಿ ಇರ್ಬೇಕಾದ್ರೆ ನಮ್ಮ ಗಾಡಿನೇ ನಾನು ಬೇರೆ ಗಾಡಿಯಲ್ಲಿ ನಂಗೆ KTM ಅಂದ್ರೆ ಇಷ್ಟ. ಆ ಗಾಡಿಯೆಲ್ಲ ಬಂದರೆ ನೋಡೋದು ಎಲ್ಲ ಮಾಡ್ತಾಯಿದ್ದೆ. ಅದೇ ಥರ ಒಂದು ಟೈಮ್ ಬಂದಾಗ ನಾವೇ ಇವಾಗ ಗಾಡಿ ತಗೊಂಡು ಇವಾಗ ಸಣ್ಣ ಮಕ್ಳು ಕೇಳಿದಾಗ ನಮಗೂ ಒಂದು ಖುಷಿ. ಅವ್ರ ನಮ್ಮ ಹತ್ರ ಕೇಳ್ಬೇಕಾರೆ ಆ ಥರ ಎಲ್ಲ ಒಂಥರ ಚೆನ್ನಾಗಿ ಫನ್. ಅಷ್ಟೇ ಹೊರಟೋ. ನಾವು ಬಂದಿದ್ದು ಹಿಂಗೆ ಅಲ್ಲ, ಹೈವೇ ರೋಡ್ ಹೋಗುವ ಅಂತನಾ? ಹೋಗುವ. ಇಲ್ಲಿಂದ ಸುಮಾರು ಹೋಗ್ಬೇಕಲ್ಲ ತಿರ್ಗಾ. ಹೌದಾ, ಸರಿ ಹೋಗು. ನಾನು ಅದನ್ನೇ ನೋಡ್ತಿರೋ, ಬಂದಿರೋ ರೂಟಲ್ಲೇ ವಾಪಸ್ ಹೋಗ್ತಿದೀವಲ್ಲ ಅಂತ ಅಷ್ಟೇ. ಹೊರಟೋ. ಇನ್ನು ಹೈವೇ ಸಿಕ್ಕಿದ್ರೆ ಹೈವೇ ನೋಡ್ಕೊಬೇಕು ಅಷ್ಟೇ. ನೋಡೋಣ. ಅಂದ ಓಡು ಸತ್ತ ಮೆನ್ನೆ ಅರಣಾತು. ಟಾಟಾ. ಅಯ್ಯೋ ಕತೆ, ಅವ್ನು ಖುಷಿ ಅವ್ನು ಫುಲ್ ಬ್ಲಶಿಂಗ್ ಆಗ್ಬಿಟ್ಟಿದ್ದಾನೆ ಹುಡುಗ. ನೋಡಿ ಗಾಡಿನೇ ನೋಡ್ತಾ ಇದ್ದಾನೆ, ಫುಲ್ ಬ್ಲಶಿಂಗ್ ಆಗ್ಬಿಟ್ಟಿದ್ದಾನೆ ಹುಡುಗ. ಅವ್ನು ನೋಡಿದಾಗ ನನಗೊಂದು ಬ್ಲಶಿಂಗು. ಟಾಟಾ போயிட்டே ಎಂದಾಯಿ. ಸರಿ ಹೊರಡೋಣ. 2 hours later. ಎಲ್ಲಿಂದ ಬಂದಿದ್ದು ನಾವು ಬಂದಿದ್ದು ಇವತ್ತು ಕಪ್ಪಾರ ಬೀಚ್ ಮುಗಿಸ್ಕೊಂಡ್ಬಂದು ಇಲ್ಲಿ ತಲಶೇರಿಗೆ ಬಂದು ಊಟ ಮಾಡಿರಲಿಲ್ಲ ಮಧ್ಯಾಹ್ನ ಒಂದು, ಅದಕ್ಕೆ ಊಟ ಮಾಡೋಣ ಅಂದ್ಬಿಟ್ಟು ಇವಾಗ ಊಟ ಮಾಡಿ ಇವಾಗ ನಾವು ಬಂದು ಹೋಗ್ಬೇಕಾಗಿರೋದು ಈ ರೋಡ್ಗೆ. ಕೂರ್ಗ್ ಹೋಗ್ಬೇಕಂದ್ರೆ ಈ ರೋಡ್ ಹೋಗ್ಬೇಕು, ಇನ್ನು ಡೈರೆಕ್ಟಾಗಿ ಹೋಗ್ಬೇಕು. ಇವ್ರು ಬಂದು ಮಂಗ್ಳೂರು ಹೋಗ್ಬೇಕಂದ್ರೆ ಈ ರೋಡಲ್ಲಿ ಹೋಗ್ಬೇಕು, ಆಪೋಸಿಟ್ ವೇ. ನಾವು ಬಂದಿದ್ದು ಹಿಂಗೆ, ಅವ್ರು ಕೆಳಗೆ ಇಳಿಬೇಕು, ನಾವು ಬಂದು ಹಿಂಗೆ ಮೇಲೆ ಹೋಗ್ಬೇಕು ಅಷ್ಟೇ. ಇವಾಗ ಮಂಗ್ಳೂರು ಬಂದಿದ್ದಲ್ಲ, ಈ ಎಕ್ಸ್ಪ್ರೆಸ್ ಗಾಡಿಯವರು ನೋಡಿ ಇವರು ಹೊರಟ್ರು. ಇನ್ನು ನೋಡೋ ನೆಕ್ಸ್ಟ್ ಬ್ಲಾಗಲ್ಲಿ ಅಷ್ಟೇ. ನೀವು ಹೊರಟ್ರೆ ನಮ್ಮಿಬ್ಬರಿಗೆ ಬಂದಿರ್ತದೆ 3 ಗಂಟೆ. ಆಮೇಲೆ ಇವರು ಬಂದು ಕೂರ್ಗಲ್ಲಿ ನಾನು ಎಂಟಾಕಿದ್ದಾರೆ. ನಾನು ಮನೆಗೆ ಹೋಗಿ ಒಂದು 2 ದಿನ ಆಟಾಗಿ ನಾನು ಬೆಂಗಳೂರು ಹೊರಟಿದ್ದೀನಿ ಅಷ್ಟೇ. ಟ್ರಿಪ್ ಮುಗೀತು ಫೈನಲಿ ಸಕ್ಸಸ್ಫುಲ್ಲಿ. ಸ್ವಲ್ಪ ಆಗಿಲ್ಲ, ಸ್ವಲ್ಪ ಇದೆ. ಮನೆಗೆ ಹೋದರೆ ಸಕ್ಸಸ್ಫುಲ್ಲಿ ಕಂಪ್ಲೀಟೆಡ್. ಇವ್ರು ಬಂದು ಹೊರಟ್ರು. ಬಾಯ್ ಬಾಯ್ ಹೇಳು ಎಲ್ಲರಿಗೂ. ನೆಕ್ಸ್ಟ್ ಟೈಮ್ ಸಿಗುವ. ಇನ್ನು ನೆಕ್ಸ್ಟ್ ದೊಡ್ಡ ಟ್ರಿಪ್ಪಲ್ಲಿ ಸಿಗುವ. ಅದೇ ಅಷ್ಟೇ. ಇನ್ನು ಹೊರಟು ಸ್ವಲ್ಪ ಅಂದರೆ ಕೂರ್ಗ್ ಕಾಲ್ಸಿ ಹತ್ರ ಆಗ್ಬೇಕಾದ್ರೆ ನಿಮಗೆ ಸ್ಟಾರ್ಟ್ ಮಾಡ್ತೀನಿ. ಕಂಟಿನ್ಯೂ ಮಾಡ್ತೀನಿ. ಸಿಗೋಣ.